ನಮಸ್ಕಾರ. ಕೊರಗ ಆಲ್ ಇನ್ ಒನ್ ಕ್ರಿಯೇಷನ್ಗೆ ತಮಗೆಲ್ಲರಿಗೂ ಅಕ್ಕರೆಯ ಸ್ವಾಗತ. ನಾನ್ ನಿಮ್ ಕಾವೇರಿ ರೀ ಬಿಜಾಪುರದಿಂದ. ಹೆಂಗದಿರಿ ಎಲ್ಲಾರು? ನಾವಂತೂ ಆರಾಮದಿ ನೋಡ್ರಿ. ಸಜ್ಜಿ ಬೀಸ್ಕೊಂಬರಾಕತ್ತೀನ್ರಿ ಸಂಕ್ರಾಂತಿ ಹಬ್ಬಕ್ಕ ರೊಟ್ಟಿ ಮಾಡಕ್ಕ. ಇವತ್ತಿನ ರೆಸಿಪಿ ಒಳಗ ಸಜ್ಜಿ ರೊಟ್ಟಿ ಶೇಂಗಾ ಹೋಳ್ಗಿ ತೋರಿಸ್ತೀನಿ. ಈ ಸಜ್ಜಿ ಹಿಟ್ಟಿಗೆ ಇಷ್ಟೆಲ್ಲಾ ಹಾಕ್ಬೇಕು ನೋಡ್ರಿ. ಇಷ್ಟ ಹವೇಜ್ ಹಾಕ್ಬೇಕ್ರಿ, ಇಷ್ಟ ಅಜ್ವೈನ್ ಹಾಕ್ಬೇಕ್ರಿ, ಇಷ್ಟ ಜೀರಿಗೆ ಹಾಕ್ಬೇಕು, ಇಷ್ಟ ಅರ್ಶಿನ ಬೇರ ಕುಟ್ಟಿಟ್ಕೊಂಡೀನಿ. ಹಾಕಿ ಮಿಕ್ಸ್ ಮಾಡಿ ಬೀಸ್ಕೊಂಡ್ ಬಂದ್ರ ಚಂದಂಗೆ ಘಮ 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 ಅನ್ನೋ ಹಂಗ ಸಜ್ಜಿ ರೊಟ್ಟಿ ಆಗ್ತಾವ. ಒಬ್ಬೊಬ್ರ ಗ್ಯಾಸ್ಟ್ರಿಕ್ ಆಗ್ತೈತಿ ಅಂತಾರಲ್ರಿ ಸಜ್ಜಿ ರೊಟ್ಟಿ ತಿಂದ್ರ, ಅಂತವ್ರಿಗೆ ಧನಿಯಾ ಪೌಡ್ರು ಮತ್ತೊಂದಿಷ್ಟು ಜೀರಿಗೆ ಮತ್ತ ಓಂ ಕಾಳು ಹಾಕಿ ಸಜ್ಜಿ ರೊಟ್ಟಿ ಮಾಡಿದಿವಿ ಅಂದ್ರ ರೀ ಏನ್ ಗ್ಯಾಸ್ಟ್ರಿಕ್ ಆಗಂಗಿಲ್ಲ, ಏನಿಲ್ಲ, ನೀಟಂಗ ಇರ್ತೈತ್ರಿ ಹೊಟ್ಟಿ. ನೋಡ್ರಿ ನಮ್ಮ ಸಂಕ್ರಾಂತಿ ಕಡೆ, ಈ ಕಡೆ ನಮ್ ಬಿಜಾಪುರದಾಗ ಸಂಕ್ರಾಂತಿ ಹಬ್ಬ ಜೋರ್ರಿ. ದೊಡ್ಡ ಜಾತ್ರೆನ ಆಗ್ತೈತ್ರಿ ಸಿದ್ದೇಶ್ವರದ್ದು. ಮತ್ತ ಹಿಂಗಾಗ್ರಿ ನಾವು ಸಿದ್ದೇಶ್ವರ ಜಾತ್ರೆಗೆ ಸಂಕ್ರಮಣಕ್ಕ ಸಜ್ಜಿ ರೊಟ್ಟಿ ಶೇಂಗಾ ಹೋಳ್ಗಿ ಇರ್ಲಿಲ್ಲ ಅಂದ್ರ ನಮ್ ಸಂಕ್ರಾಂತಿ ಪೂರ್ತಿ ಆಗುದಿಲ್ಲ ನೋಡ್ರಿ. ಹಂಗಾಗಿ ಇವತ್ತ ಸಜ್ಜಿ ರೊಟ್ಟಿ ಮತ್ತ ಶೇಂಗಾ ಹೋಳ್ಗಿ ಮಾಡ್ಬೇಕಂತೇಳಿ ಮಾಡೀನಿ. ಹಂಗ ಶೇಂಗಾನು ಹುರಿದಿಟ್ಟಿಗೊಳಕತ್ತೀನ್ರಿ. ಈ ಕಡೆ ಸಜ್ಜಿ ಹಿಟ್ಟನು ರೆಡಿ ಐತ್ರಿ ನಮ್ದು ಬೀಸ್ಕೊಂಡ್ ಬಂದಿಟ್ಟಿನ್ರಿ. ಇಷ್ಟ ಆದ್ರ ಸಾಕ್ ನೋಡ್ರಿ. ಶೇಂಗಾ ಹುರಿದಿದ್ದು ಎಳ್ಳು ಹಾಕ್ಬೇಕ್ರಿ, ಬಿಳಿ ಎಳ್ಳು ಹಾಕ್ಬೇಕ್ರಿ. ಇಷ್ಟ ಪಾವ್ಕುಲದಷ್ಟ ಎಳ್ಳು ಹಾಕಾಕತ್ತೀನ್ರಿ. ನಾ 2 ಕಿಲೋದವ್ರಿ ಶೇಂಗಾ. 2 ಕಿಲೋ ಶೇಂಗಾಕ ಪಾವ್ಕುಲ ಎಳ್ಳು ಹಾಕಿದ್ರ ಬರೋಬ್ಬರಿ ಆಗ್ತೈತ್ ನೋಡ್ರಿ. ಅಂದ್ರ ಚಂದ ಆಗ್ತಾವ ಹೋಳ್ಗಿನು, ಬಿಗಿ ಹಂಗ ಚಂದ ಆಗ್ತೈತ್ರಿ. ಮತ್ತೆ ಟೇಸ್ಟ್ನು ಬರ್ತಾವ. ಮತ್ತ ಈ ತಂಡಿಗೆ ಎಳ್ಳು, ಬಿಳಿ ಎಳ್ಳು ಬೆಸ್ಟ್ ನೋಡ್ರಿ. ಬಾಳ ಪೋಷಕಾಂಶಗಳು ಈ ಎಳ್ಳೊಳಗ ಇರ್ತಾವ. ಇಷ್ಟ ರೆಡಿ ಮಾಡಿಟ್ಟಿ ನೋಡ್ರಿ. ಸಿಪ್ಪಿ ತೆಗೆದು ಶೇಂಗಾ ಕಾಳ 2 kg ಬೆಲ್ಲ ಐತ್ರಿ. ಮತ್ತ 1 kg ಮೈದಾ ಹಿಟ್ಟ ಐತ್ರಿ. 2 kg ಶೇಂಗಾಕ್ರಿ 1.5 kg ಬೆಲ್ಲ ಒಡದ ಹಾಕಾಕತ್ತೇನ್ರಿ ನಾನು. 2 kg ಹಾಕಿದ್ವು ಅಂದ್ರ ತಿಳಿದ್ನು ಸಜ್ಜಿ ಇದಕ್ಕ ಶೇಂಗಾ ಹೋಳಿಗೆಗೆ ಅದು ಬಾಳ ಪಾಕ ಬಿಡ್ತೈತ್ರಿ. ಹೋಳ್ಗಿ ಮಾಡಿ ಹಾಕ್ತಿವಲ್ರಿ ತೆವ್ಯಾಗ ಜಾಸ್ತಿ ಪಾಕ ಬಿಡ್ತೈತಿ. ಹೋಳ್ಗಿ ಹರಿಯಾಕ ಸ್ಟಾರ್ಟ್ ಆಗ್ತಾವ. ಮತ್ತ ಹೆವಿ ಆಗ್ಬಿಡ್ತೈತಿ ಇದು ಬೆಲ್ಲದ ಟೇಸ್ಟ್. ಬಾಳ ರುಚಿ ಆದ್ರ ಬಾಯಿ ಕಟ್ಟದಂಗ ಆಗ್ಬಿಡ್ತೈತಿ. ಹಿಂಗಾಗಿ 2 kg ಶೇಂಗಾ ಇದ್ರರಿ ಒಂದಿಷ್ಟ ಪಾವ್ಕುಳದಷ್ಟ ಕಡಿಮಿ ಹಾಕ್ಬೇಕ್ ನೋಡ್ರಿ ಬೆಲ್ಲನ. ಈಗ ಹಿಂಗ ಸಣ್ಣಂಗೆ ಒಂದ್ ಅರ್ಬಿ ಸ್ವಚ್ಛವಾದಂತ ಅರ್ಬಿ ಒಳಗ ಕುಟ್ಟಿ ಹಾಕೊಂಡಿವಂದ್ರ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೀಟಂಗೆ ಎಲ್ಲಾ ಒಂದ್ ದಪ್ಪ ಕಣ್ಣಿ ಇರ್ಲಾರ್ದಂಗ ಹಾಕೋಬೇಕ್ರಿ. ಯಾಕಂದ್ರ ಮಿಕ್ಸರ್ಕ್ ಹಾಕೋತಿವಲ್ರಿ ನಾವ್ ಇದನ್ನ. ಹಿಂಗಾಗಿ ಮೆತ್ತಗ ಆಗಂಗ ಬೆಲ್ಲ ಕುಟ್ಕೋಬೇಕ್ ನೋಡ್ರಿ. ಹಿಂಗ ನೋಡ್ರಿ ಎಷ್ಟು ಚಂದ ಮೆತ್ತಗಾಗ್ಯದ ಬೆಲ್ಲ. ಹಾಕಿ ಮತ್ತ ಮಿಕ್ಸ್ ಮಾಡ್ಕೋಬೇಕ್ರಿ ಚಂದಂಗೆ. 1.5 kg ಹಾಕಿದ್ವು ಅಂದ್ರ ಬರಾಬರಿ ಆಗ್ಬಿಡ್ತೈತ್ ನೋಡ್ರಿ 2 kg ಶೇಂಗಾಕ. ಇಷ್ಟ ಯಾಕೆ ಮಾಡಾಕತ್ತೀರಿ ಅಂತೀರೇನ್ರಿ? ಮತ್ತ ಆಜು ಬಾಜುಕಿನವ್ರ ತಾಟ್ ಕೊಡ್ತಾರಿ, ನಾವು ಸಹಿತ ಅವ್ರಿಗೆ ತಾಟ ಕೊಡ್ಬೇಕಾಗ್ತೈತ್ರಿ. ಹಿಂಗಾಗಿ ಮತ್ತ ನಮ್ಮ ಮನ್ಯಾಗ ಶ್ರೀಹರಿ ಮತ್ತ ಚಿನ್ನುಗ ಸ್ವೀಟ್ ಅಂದ್ರ ನಮ್ಮಲ್ಲಿ ಸ್ವೀಟು ಅಷ್ಟ ತಿಂತೀವ್ರಿ. ಮತ್ತ ಖಾರಾನು ಅಷ್ಟೇ ತಿಂತೀವ್ರಿ. ಅದ್ರಾಗ ಶೇಂಗಾ ಹೋಳ್ಗಿ ಮತ್ತ ಹೂರ್ಣದ ಹೋಳ್ಗಿ ಅಂದ್ರ ನನ್ ಮಗನಿಗೆ ಪಂಚ ಪ್ರಾಣ ನೋಡ್ರಿ. ಅದಕ್ಕೆ ಮಾಡು ಕೈಲೆ ಒಂದಿಷ್ಟ ಜಾಸ್ತಿ ಮಾಡಿದಿವಂದ್ರ ಇದು ಬೇಷ್ ಆಗ್ತೈತ್ರಿ. ಮತ್ತ ಸ್ಕೂಲ್ದಿಂದ ಬರಾನ ಸ್ವಲ್ಪ ಹಶುವಾಗಿರ್ತೈತಿಲ್ರಿ ಹೊರಗಿಂದ ಬರಾಗ ಮಕ್ಕಳಿಗೆ. ತಣ್ಣ ಗಾಳಿಗ್ ನೋಡ್ರಿ ಎಷ್ಟ ತಂಡಿಗೆ ಹಶುನ ಆಗ್ಬಿಡ್ತೈತ್ರಿ. ಈಗ ಬಂದ ತಕ್ಷಣ ಏನ್ರಿ ಕೇಳಿದ್ರಂದ್ರ ಪಟ್ನ ಹಾಕಿ ಕೊಟ್ಟಿವಂದ್ರ ಶೇಂಗಾ ಹೋಳ್ಗಿ ತುಪ್ಪ ಜೋಡಿರಿ ಮಸ್ತ್ ಕಾಂಬಿನೇಷನ್ ನೋಡ್ರಿ. ಹಂಗಾಗಿ 1-2 ಜಾಸ್ತಿನ ಮಾಡಿಟ್ಕೋಬೇಕ್ರಿ ಶೇಂಗಾ ಹೋಳ್ಗಿ. ಹಂಗಾಗಿ ಈಗ ಶೇಂಗಾ ಹೋಳ್ಗಿ ಮಾಡಾಕ ರೆಡಿ ಮಾಡಿ ನೋಡ್ರಿ. ಮತ್ತ ನಿಮ್ ಕಡೆ ಎಲ್ಲಾ ಹೆಂಗ್ ಆಚರಿಸ್ತೀರಿ? ನಮ್ ಉತ್ತರ ಕರ್ನಾಟಕ ಅದ್ರಾಗ ಬಿಜಾಪುರ ಮಂದಿ ಹಿಂಗ ಮಾಡ್ತೀವಿ ನೋಡ್ರಿ ನಾವು. ಮತ್ ನಿಮ್ ಕಡೆ ಎಲ್ಲಾ ಏನ್ ಸ್ಪೆಷಲ್ ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ ಹೇಳುದನ್ನ ಮರಿಬೇಡ್ರಿ. ನೋಡ್ರಿ ಇನ್ನೊಂದ್ 1 kg ಹಾಕಿದೀನ್ರಿ ಈಗ ಬೆಲ್ಲ ಕುಟ್ಟಿ. ಈಗ ಇದ್ರಾಗಿಂದೊಂದ್ ಅರ್ಧ ಬೆಲ್ಲ ಕುಟ್ಟಿ ತಕೋತೀನ್ರಿ ನಾನು. ಒಂದಿಷ್ಟ ಅರ್ಧ kgಗೆ ಒಂದಿಷ್ಟ ಕಡಿಮೆ ಇರಷ್ಟ ತೆಗದ ಹಾಕೋತೀನಿ ನೋಡ್ರಿ. 2 kg ಶೇಂಗಾಕ 1.5 kg ಬೆಲ್ಲ ಬರಾಬರಿ ಆಗ್ಬಿಡ್ತೈತ್ರಿ. ಆಯ್ತ್ರಿ ಇಷ್ಟ ಹಾಕೊಂಡ್ ಬಿಟ್ಟು ಅಂದ್ರ
ಮಸ್ತ್ ಆಗ್ತಾವ್ರಿ. ಜಾಸ್ತಿ ಹಾಕೊಂಡ್ರಿ ಅಂತ ತಿಳಿರಿ, ನಾನು ಕರೆ ನನಗಾಗಿದ್ದ ಅನುಭವ ಹೇಳಕತ್ತೀನಿ. ಹೋಳಿಗಿ ಟೇಸ್ಟ್ ರುಚಿ ಆಗ್ತಾವ್ರಿ. ಕರೆ ಹೋಳಿಗಿ ಮಾಡಿ ಹಾಕಿದ ತಕ್ಷಣನ ಹೋಳಿಗಿ ತೆವಿ ಒಳಗ ಅದ್ ಪಾಕ ಬಿಡ್ತೈತಲ್ರಿ ಬೆಲ್ಲ. ಈಗ ನೋಡ್ರಿ ಹುರ್ನದ್ ಹೋಳಿಗಿ ಮಾಡಿದೀವಿ ಅಂದ್ರ ನಾವು ಏನ್ ಆಗ್ತೈತ್ರಿ, ಬೆಲ್ಲ ಹಾಕಿ ಹುರ್ನ ಕುದಿಸ್ಕೊಂಡ್ ಬಿಡ್ತೀವಿ. ಅವಾಗ ಅದು ಪಾಕ ಬಿಟ್ಟು ಅದ್ರೊಳಗ ಕುದ್ಕೊಂಡು ಎಲ್ಲಾ ಮಿಕ್ಸ್ ಆಗಿಬಿಡ್ತೈತಿ. ಇದು ಹಂಗಲ್ರಿ, ಇದು ಹಸಿ ಬೆಲ್ಲ ಹಂಗೆ ಕುದಿಸ್ಕೊಂಡಿರ್ತೀವ್ರಿ. ಇದು ಇನ್ನೂ ಕರಗಿರಂಗಿಲ್ಲ, ಸುಮ್ ಒಂದಿಷ್ಟ ಇದು ಮಿಕ್ಸ್ ಆಗಿರ್ತೈತಿ ಅಷ್ಟೇ. ಅದು ತೆವ್ಯಾಗ ಹಾಕಿದ ತಕ್ಷಣ ಏನ್ ಆಗ್ಬಿಡ್ತೈತ್ರಿ, ಅದು ಬಿಸಿ ಆಗನ ಪಾಕ ಬಿಟ್ಟು ಹೋಳಿಗೆ ಎಲ್ಲಾ ಹರಿಲಾಕತ್ತಾವ್ರಿ. ಅಷ್ಟ ಎಷ್ಟ್ ಮಾಡಿದ್ರು ಮನಸ ಬರಂಗಿಲ್ಲ ಮಾಡ್ಲಕ್ಕ. ಹಂಗಾಗಿ ಅರ್ಧ ಕೆಜಿ ಕಡಿಮಿನ ಹಾಕೊಂಡ್ ಬಿಡ್ರಿ. ನೀವು ಜಾಸ್ತಿ ಹಾಕೊಂಡ್ರ ಪಕ್ಕಾ ನೋಡ್ರಿ ಹೋಳಿಗೆ ಹರಿದು. ನೋಡ್ರಿ ಇಷ್ಟ ಒಂದ್ 10 ಏಲಕ್ಕಿ 2 ಕೆಜಿ ಇದಾವಲ್ರಿ ಶೇಂಗಾ, ಹಂಗಾಗಿ ಒಂದ್ 10 ಏಲಕ್ಕಿ ಆದ್ರ ಬರಬರಿ ಆಗ್ತೈತ್ರಿ. ಏಲಕ್ಕಿ ಸಣ್ಣಂಗೆ ಮೊದ್ಲೇ ಹಾಕೋಬೇಕಿತ್ತು, ನಾ ಹಾಕೊಳ್ಳಿಲ್ರಿ, ನೆನಪಾಗಿಲ್ಲ. ಅದಕ್ಕೆ ಈಗ ಸಣ್ಣಂಗೆ ಜಜ್ಜಿ ಹಾಕೋಬೇಕ್ರಿ. ಕಾಳ ಉಳಿದ್ರ ಹಂಗ ಉಳಿದ್ಬಿಡ್ತಾವ. ಈಗ ಮಿಕ್ಸಿಗೆ ಹಾಕಿದಾಗಿತ್ತು ನಾನು, ಹಂಗಾಗಿ ಸಣ್ಣಂಗೆ ಜಜ್ಕೋಬೇಕು ನೋಡ್ರಿ. ಪುಡಿ ಆಗಂಗ ಚಾ ಪುಡಿ ಗತೆ ಆಗ್ಬೇಕ್ರಿ. ಬಾಳ ಕಾಳ ಇಟ್ಟು ಅಂದ್ರ ಮತ್ತ ತುದ್ನ್ಯಾಗ ಅವ ಬರ್ತೈತ್ರಿ ಬರೀ ಏಲಕ್ಕಿನ. ಹಂಗಾಗಿ ಸಣ್ಣಂಗೆ ಜಜ್ಕೊಂಡು ಹಾಕೊಂಡು ನೀಟಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡುದ್ರಿ. ನೋಡ್ರಿ ಆಯ್ತ್ರಿ. ಈಗ ಕುಟ್ಕೊಂಡು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಇನ್ನ ಪಟ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕ್ರಿ. ಮತ್ತು ಶೇಂಗಾ ಎಲ್ಲ ಹುರ್ಕೊಂಡು ಸಿಪ್ಪಿ ತೆಗೆದು ಎಲ್ಲ ನಿನ್ನೆ ಒಂದಿಷ್ಟು ರೆಡಿ ಮಾಡ್ಕೊಂಡಿದ್ನಿ ಅಂತೇಳಿ ಎಲ್ಲ, ಮತ್ತು ಎಳ್ಳನ್ನು ನಿನ್ನೆ ಹುರಿದಿಟ್ಕೊಂಡಿದ್ದೀನಿ ರೀ. ಅದು ಸಿಪ್ಪಿ ತೆಗೆದು ಸ್ವಚ್ಛ ಮಾಡ್ಕೊಳ್ದಾಗ ಹೆಚ್ಚಾಗಿಬಿಡ್ತೈತಿ ನೋಡ್ರಿ. ಇವು ಹೋಳ್ಗಿ ಮಾಡಕ್ ಕೂತ್ರೆ ಏನು ಭಾಳ ತಗೋದಿಲ್ರಿ ಟೈಮ. ಇದು ಏನಾಗ್ತೈತಿ ಗೊತ್ತೇನ್ರಿ, ಮ್ಯಾಲಿನ ಕೆಲ್ಸನ ಆಗ್ಬಿಡ್ತಾವಲ್ರಿ. ಇವು ಸ್ವಚ್ಛ ಮಾಡ್ಕೊಳ್ಳೋದು ಜೋಡಿಸ್ಕೊಳ್ಳೋದು ಇದೇ ಜಾಸ್ತಿ ಆಗ್ಬಿಡ್ತದೆ. ಅದಕ್ಕೆ ಹಿಂದಿನ ದಿನಾನು ಎಲ್ಲ ಮಾಡ್ಕೊಂಡ್ಬಿಟ್ರಿ ಅಂದ್ರ ಸ್ವಲ್ಪ ಹಬ್ಬದ ದಿನ ನಿಮ್ ಕೆಲ್ಸನೂ ಕಡಿಮೆ ಆಗ್ಬಿಡ್ತದ ನೋಡ್ರಿ. ನಾನು ಹಿಂಗೆ ಮಾಡೀನಿ ನೋಡ್ರಿ ಸರಿ. ಸಜ್ಜಿ ಹಿಟ್ಟನ್ನು ಹಂಗೆ ಮಾಡಿದೆ ರೀ. ಹಿಂದಿನ ದಿನಾನ ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಅಜ್ವಾಯಿನ ಮತ್ತು ಧನಿಯಾ ಪೌಡರ್ ಎಲ್ಲ ಹಾಕೊಂಡು, ಧನಿಯಾ ಜೀರಿಗೆ ಎಲ್ಲ ಹಾಕೊಂಡು ಬಿಸ್ಕೊಂಡ್ಬಂದಿಟ್ನಂದ್ರ ಪಟ ಮಾಡ್ಲಕ್ಕ ಟೈಮ್ ಸರಳ ಆಗ್ತೈತ್ರಿ. ಈಗ ನೋಡ್ರಿ ಎಲ್ಲ ಹಾಕಿ ಮಿಕ್ಸ್ ಮಾಡೀನ್ರಿ. ಈಗ 1 ಗ್ಲಾಸಿನಷ್ಟು ನೀರ ಬಿಸಿ ಮಾಡೀನ್ರಿ. ಬಿಸಿ ಮಾಡಿ ಬಾಳ್ ಹಾಕ್ಬೇಡ್ರಿ, ಮತ್ತ ಬಿಸಿನ ಬಾಳ್ ಮಾಡಿವಂತ ಒಮ್ಮೆ ಸುರಿದ್ ಬಿಡುದಿಲ್ರಿ. ಎಷ್ಟು ಬಿಸಿ ಮಾಡಿರ್ತೀವಲ್ರಿ ನೀರ ಸ್ವಲ್ಪ ಹಾಕ್ಬೇಕ್ರಿ. ಆಗಿಂದಾಗ ಬೆಲ್ಲ ಕರಗಿ ಮೆತ್ತಗಾಗಿ ನೋಡ್ರಿ ಹೆಂಗಾಗೈತಿ ನೋಡ್ರಿ, ನೀರ್ ಆಗ್ಬಿಡ್ತೈತಿ ನೋಡ್ರಿ. ನೀವು ಮಿಕ್ಸ್ ಮಾಡಿದಂಗ ಹೆಂಗ ಆಗ್ತೈತಿ ಅದು. 1 ಗ್ಲಾಸ್ ಹಾಕಿನ್ರಿ ನಾನ್ ನೀರ, ಬರೀ ಅರ್ಧ ಬಟ್ಲ ಅಷ್ಟ, 1 ಬಟ್ಲ ಅಷ್ಟ ನೀರ್ ಹಾಕಿನ್ ನೋಡ್ರಿ. ಎಷ್ಟ್ ಮೆತ್ತಗಾಗಿ ಬಿಡ್ತಲ್ರಿ ಹೂರ್ನ. ನೋಡ್ಕೊಂಡ್ ಹಾಕ್ಬೇಕ್ರಿ, ಬಿಸಿ ಮಾಡೇ ಹಾಕ್ಬೇಕ್ರಿ. ಒಬ್ಬೊಬ್ರ ಕುದಿಸಿ ಮಾಡ್ತಾರಿ ಶೇಂಗಾದ ಹೂರ್ನ, ಹಂಗ್ ಮಾಡಬಾರ್ದ್ರಿ. ಅದ್ ಮಾಡಕ್ಕೆ ಬರಂಗಿಲ್ರಿ, ಚಂದೆ ಅನ್ಸಂಗಿಲ್ಲ ಹೋಳ್ಗಿ. ಹಿಂಗ್ ಮಾಡಿ ನೋಡ್ರಿ ಒಮ್ಮೆ, ಹೆಂಗ್ ಆಗ್ತಾವ ಹೋಳ್ಗಿ. ಬಾರಿ ಮಸ್ತ್ ಆಗ್ತಾವ ನೋಡ್ರಿ ಹೋಳ್ಗಿ. ನಾನ್ ಯಾವಾಗ್ಲೂ ಹಿಂಗೆ ಮಾಡ್ತೇನ್ರಿ. ಬಾಳ್ ಚಂದರಿ. 1-2 ತಾಸ್ ತನ ಇದನ್ನ ಹಿಂಗ್ ಕೂಡಿಸಿ ಮಿಕ್ಸ್ ಮಾಡಿ ಮುಚ್ಚಿಟ್ಟಿವಂದ್ರ ಎಣ್ಣೆ ಬಿಟ್ಟು ಮಸ್ತ್ ಆಗ್ತಾವ್ರಿ ಹೋಳ್ಗಿ. ಎಣ್ಣೆ ಬಿಡ್ಬೇಕ್ರಿ. ಅದು ಮಾಡಿದ ತಕ್ಷಣ ಹಿಂಗ್ ಮಿಕ್ಸ್ ಮಾಡಿ ಇಟ್ಟ ತಕ್ಷಣ ಹೋಳ್ಗಿ ಮಾಡ್ಬಾರ್ದ್ರಿ ಯಾವಾಗ್ಲು. ಅವಾಗನು ಹೋಳ್ಗಿ ಹರಿತಾವ್ರಿ ಆಗಿಂದಾಗ ಮಾಡಿದ್ವಿ ಅಂದ್ರ. ಅದು ಎಲ್ಲಾ ಚಂದಾಗಿ ನೆನ್ಕೊಂಡು ಮತ್ತ ಹೊಳ್ಳಿ ಮೆತ್ತಗ ಆಗ್ಬೇಕ್ರಿ. ಎಣ್ಣೆ ಬಿಡ್ತು ಅಂದ್ರ ಹೋಳ್ಗಿ ಹರಿಯಂಗಿಲ್ರಿ. ಈಗ ನೋಡ್ರಿ ಇಷ್ಟೆಲ್ಲಾ ಮಿಕ್ಸ್ ಮಾಡೇನ್ರಿ. ಮುಚ್ಚಿಟ್ಟು ಇಡ್ತ್ ಬಿಡ್ತೇನ್ರಿ. ಇದನ್ನ ಮಾಡಿದ ತಕ್ಷಣ ಏನ್ರಿ, ಇದು ರೀ ಮೈದಾ ಹಿಟ್ಟ ನಾದ್ಕೋತೀನ್ರಿ. ಮೈದಾ ಹಿಟ್ಟಿನಾಗು ಮಾಡ್ತೀನ್ರಿ, ಒಮ್ಮೊಮ್ಮೆ ಗೋಧಿ ಹಿಟ್ಟಿನಾಗು ಮಾಡ್ತೀನ್ರಿ. ಈಗ ಜಾಸ್ತಿ ಮಾಡಾಕತ್ತೀನಲ್ರಿ, ಹಿಂಗಾಗಿ ಸ್ವಲ್ಪ ಮಾಡ್ಕೋದಿತ್ತಂದ್ರ ನಮಗ 7-8 ದಿನ ಆಗ್ಬೇಕಂದ್ರ ಗೋಧಿ ಹಿಟ್ಟಿನಾಗೆ ಮಾಡ್ತೀನ್ರಿ. ಒಂದ್ 15 ದಿನ ಅದು ಉಳಿಬೇಕು ಶೇಂಗಾ ಹೋಳಿಗೆ ಅತ್ತಂದ್ರ ಜಾಸ್ತಿನ ಮಾಡ್ತೀನ್ರಿ. ಹಿಂಗಾಗಿ ಮೈದಾ ಹಿಟ್ಟಿನಾಗ ಮಾಡ್ಕೊಳಕತ್ತೀನಿ ನೋಡ್ರಿ. ಎಲ್ಲಾ ಹಿಟ್ಟ 1 ಕೆಜಿ ಸ್ವಚ್ಛನ ಐತ್ರಿ, ಹುಳಾದು ಏನೂ ಇದ್ದಿದ್ದಿಲ್ಲ. ಹಿಂಗಾಗಿ ಸಾನಿಶೆ ಮಾಡ್ಲಾತೀನಿ. ಎಲ್ಲ ಚೆನ್ನಾಗಿ ಸೆಟ್ ಮಾಡಿ ಪಟ ಹಬ್ಬ ಐತೆ ಅವಸರ ಮಾಡ್ಬೇಡ್ರಿ. ಹುಳ ಪಳ ತಿಂದು ಕುಂದ್ರದಾಗ್ತೈತಿ ನೋಡ್ರಿ. ಈಗ ಸ್ವಚ್ಛ ಮಾಡೀನ್ರಿ. ಈಗ ಎಣ್ಣೆ ಕಾಯಿಸಿಟ್ಕೊಂಡಿದ್ದೀರಿ. ಒಂದ್ ಅರ್ಧ ಬಟ್ಲ ಅಷ್ಟೇ ಹಾಕಿನ್ರಿ ಎಣ್ಣೆ, ಭಾಳ ಹಾಕಿಲ್ಲ. ಕಾಯಿಸಿದ ಎಣ್ಣಿನ ಹಾಕ್ಬೇಕ್ರಿ. ಯಾಕಂದ್ರ ಮೈದಾ ಹಿಟ್ಟ ಐತಿಲ್ರಿ, ಒಳ್ಳಾಗ್ತಾವ ಹೋಳ್ಗಿರಿ. ಅಂದ್ರ ರೀ ಬಾಯಾಗ ಕುರು ಆಗ್ತಾವ. ಮುರಿದ ತಕ್ಷಣ ಪಟಕ್ನ ಕಟ್ ಆಗ್ತಾವ.
ಇಲ್ಲಿಕ್ಕಂದ್ರೆ ನೀವು ಹಂಗೆ ಮಾಡಿದ್ರಿ ಅಂತೀರಿ ರೀ, ರಬ್ಬರ್ ಆಗಿಬಿಡ್ತಾನೆ ನೋಡ್ರಿ. ಹಾಗಾಗಿ ಹಿಂಗೆ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಹಾಕ್ಕೊಂಡು ಇನ್ನು ಎಲ್ಲ ಎಣ್ಣೆದು ಮಿಕ್ಸ್ ಮಾಡಿ, ಉಪ್ಪುದು ಮಿಕ್ಸ್ ಮಾಡಿ ಹಿಟ್ಟು ನಾದ್ಕೊತೀನಿ ನಾನು. ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಗೊತ್ತೇನ್ರಿ, ಹೂರ್ಣದ ಹೋಳ್ಗಿಗೆ ಹೆಂಗೆ ಕನಕ ನಾದ್ತಾರಲ್ರಿ ಹಂಗೆ ನಾದಿ ಬಿಡ್ತಾರೆ. ಹಂಗೆ ನಾದಬಾರ್ದ್ರಿ. ಚೆನ್ನಾಗಿ ಕಳ ಅನ್ನೋಂಗೆ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾವು ಹಿಟ್ಟು ನಾದಿದ್ವಿ ಅಂದ್ರೆ ಪದರ್ ಬರ್ತಿರ್ತೈತಿ ರೀ ಹಿಟ್ಟು. ನೋಡ್ರಿ, ನೀವು ನೋಡಿದ್ರನ ಗೊತ್ತಾಗ್ತಿರ್ತೈತಿ. ಹಂಗೆ ಪದರ್ ಬಿಚ್ಚಿ ಬರ್ಬೇಕ್ರಿ. ಜಿಗಿನೂ ಇರ್ಬೇಕ್ರಿ. ಅದು ಶೇಂಗಾ ಹೋಳ್ಗಿ ಮೆಥಡ್ ನೋಡ್ರಿ. ಹೀಗಾಗಿ ಭಾರಿ ಮಸ್ತ್ ಬರ್ತಾವ ಹೋಳ್ಗಿ. ಕೈಗೂ ಅಂಟ್ಕೊಳಂಗಿಲ್ಲ. ನಾದಿ ಹಿಟ್ಟು ಮಾಡೋ ಮುಂದೆ ಹಿಟ್ರಿ ಮಸ್ತ್ ಬರ್ತೈತಿ. ಎಷ್ಟು ಅಳಕಾದ್ರೂ ಕೈಗೆ ಅಂಟ್ಕೊಂಡ ಕುಂದ್ರಂಗಿಲ್ರಿ. ನಾನು ಹಿಂಗೆ ಮಾಡ್ತೀನಿ. ಮತ್ತು ನೀವು ಹಂಗೆ ಮಾಡಿದ್ರಿಪ್ಪ ಅಂತಂದ್ರೆ ಪಟ ನೀರು ಹಾಕೊಂಡಿಟ್ಟು ಕಲಸಿಟ್ರಿ ಅಂದ್ರೆ ರಬ್ಬರ್ ಮಾಡಿದಂಗ್ರಿ. ಮತ್ತು ಶೇಂಗಾ ಹೋಳಿಗೆದು ಹೂರ್ಣ ರೀ, ಅದನ್ನು ಕುದಿಸ್ಲಾಕ ಹೋಗ್ಬಾರ್ದ್ರಿ. ಎಷ್ಟು ಎಣ್ಣೆ ಹಚ್ಕೊಂಡು ಮುಚ್ಚಿ ನೆನೆಯಾಕಿಟ್ಟಿವಿ ಅಂದ್ರೆ ಒಂದು 2 ತಾಸು ತನ ಮಸ್ತ್ ನೆನಿತೈತಿ ನೋಡ್ರಿ. 2 ತಾಸು ತನ ಇದನ್ನ ಮುಚ್ಚಿ ಇಟ್ಕೊಂಡ್ಬಿಡ್ತೀನಿ. ಮುಚ್ಚಿಟ್ಕೊಂಡು ಇನ್ನು ಮುಂದೇನು ಮಾಡುದ್ರಿ, ಸಜ್ಜಿ ರೊಟ್ಟಿ ಮಾಡೋಣ್ರಿ. ಇದೆಲ್ಲ ನಿಮಿತ್ತನ ರೆಡಿ ಮಾಡಿ ಇಟ್ಕೊಂಡು ಸಜ್ಜಿ ರೊಟ್ಟಿ ಬೇಕಲ್ರಿ. ನಿನ್ನೆ ಹಿಟ್ಟು ಬಿಸ್ಕೊಂಡ್ಬಂದು ರೆಡಿ ಮಾಡೀನಿ ನೋಡ್ರಿ. ಈಗ ಕೊರ್ಲ ತೆಗದೀನಿ ನೋಡ್ರಿ. ಈಗ ಭಾಳ ವಜ್ಜ ಐತ್ರಿ ಇದು ಕಲ್ಲ. ಹಿಂಗಾಗಿ ಜಾಸ್ತಿ ತೆಗಿಂಗಿಲ್ರಿ. ತೆಗೆದ್ರೆ ಅಂಜಿಕೆನೇ ಬರ್ತದ. ಇವತ್ತು ತೆಗಿಲಾಕ ಹೋದ್ರಿ, ಅದನ್ನ ದಬ್ಬಣಂಗೆ ಬಿತ್ರಿ. ಒಟ್ಟೆ ಏನಾಯ್ತು ಅಂತೇಳಿ ಬಂದಿದ್ರು ನಮ್ಮ ಮನೆಯವ್ರಿಗೆ ನವಾಜ್ ಅಂತೇಳಿ. ಭಾಳ ಸ್ಮೂತ್ ಐತ್ರಿ, ಕೈಯಂದ್ರೆ ಜಾರಿ ಭಾಳ ಹೋಗ್ತೈತ್ರಿ. ಹಿಂಗಾಗಿ ಜಾಸ್ತಿ ತೆಗಿಯಲ್ರಿ. ಅವಾಗ ಸಜ್ಜಿ ರೊಟ್ಟಿ ಜಾಸ್ತಿ ರೊಟ್ಟಿ ಮಾಡೋದಿತ್ತಂದ್ರೆ ತೆಗ್ದಿರ್ತೀನಿ ರೀ ನಾವು ಕಲ್ಲ. ಸೇಮ್ ಇದು ಒಂದಿಷ್ಟು ಜೋಳದ ರೊಟ್ಟಿ ಗಟ್ಟಿನೇ ಐತ್ರಿ ಮಾಡೋದು ಮೆಥಡ್ ಎಲ್ಲ. ಆದ್ರೆ ಸ್ವಲ್ಪ ಚೇಂಜ್ ಇರ್ತೈತಿ. ಏನು ಚೇಂಜ್ಪ ಅಂತಂದ್ರೆ ಒಂದಿಷ್ಟು ಉಪ್ಪು ಹಾಕ್ಕೊಳ್ರಿ. ಹಿಟ್ಟು ಮಾತ್ರ ಭಾರಿ ಸಣ್ಣ ಬಿಸ್ಕೊಂಬರ್ಬೇಕ್ರಿ ಸಜ್ಜಿ ಹಿಟ್ರಿ. ಇಲ್ಲಿಕ ದಪ್ಪ ಐತಂದ್ರೆ ಬಾಯಾಗ ಹೊಟ್ಟು ಹತ್ತಾವ್ರಿ ರೊಟ್ಟಿ. ಮತ್ತು ನಾವು ಕಟ್ಟಿ ಮಾಡ್ತೀವಲ್ರಿ ಕಡಕ್ ರೊಟ್ಟಿ, ಹಿಂಗಾಗಿ ಸಣ್ಣ ಆದ್ರೆ ಕಡಕ್ ರೊಟ್ಟಿ ಮಾಡಕ್ಕೆ ಮಸ್ತ್ ಆಗ್ತೈತ್ರಿ. ಬಾಯಾಗ ಚೆಂದ ಜಿಗಿಯಾಗಿ ಬರ್ತಾವೆ. ಇಲ್ಲಿಕಂದ್ರೆ ಭಾಳ ದಮ್ ಅಂದ್ರೆ ಹಪ್ಪಳ ಒಂದು ಟೈಪ್ ಬಾಯಾಗ ಆಗಿಂದಾಗ ಕುಕ್ಕುನಾಗ ಟೇಸ್ಟ್ ಅನ್ಸಂಗಿಲ್ರಿ. ಕೊಬ್ಬರ ತಿಂದಂಗೆ ಆಗ್ತಾವೆ ನೋಡ್ರಿ. ಒಂದಿಷ್ಟು ಉಪ್ಪು ಹಾಕ್ಕೊಂಡು ಜಿಗಿ ಹಾಕಿ ಇನ್ನು ಹಿಟ್ಟು ನಾದ್ಕೊತೀನಿ ರೀ. ಭಾಳ ಇಷ್ಟೆಲ್ಲ ಮಾಡಿಕೊಂಡು ಎಲ್ಲ ಮಾಡಿದ್ಮೇಲೆ ಇವತ್ತು ಯಾಕೆ ಮಾಡತ್ತೀರಿ, ಒಂದಿನ ಅಡ್ವಾನ್ಸ್ ಅಂತೀರೇನ್ರಿ ನೀವು? ಇನ್ನೂ ಮಾಡೋದು ಭಾಳದವ್ರಿ ಕೆಲಸ. ಯಾಕೆ ಹೇಳ್ರಿ, ನಾಡ್ದ ಹಬ್ಬ ಐತ್ರಿ. ಇವತ್ತು ಮಾಡಿಟ್ಟಿವಂದ್ರೆ ಏನಾಕೈತ್ರಿ, ಮತ್ತು ನಾಳೆಗಿನೂ ಎಲ್ಲ ಚಟ್ನಿ ಪುಡಿಗಳು ಮಾಡ್ಕೋಬೇಕ್ರಿ. ನಾವು ಚಟ್ನಿ ಪುಡಿ ಮಾಡ್ಕೋಬೇಕ್ರಿ. ಮತ್ತು ಬೋಗಿ ಹಾಕೋದು ಎಲ್ಲ ಕಾಯಿಪಲ್ಲೆ ತಂದು ಎಲ್ಲ ಸೋಸಿ ಇಟ್ಕೊಳ್ಬೇಕ್ರಿ. ಕಾಯಿಪಲ್ಲೆ ಸೋಸೋದೇ ಭಾಳ ಇರ್ತೈತಿ ನೋಡ್ರಿ. ಸಂಕ್ರಾಂತಿಗೆ ಎಲ್ಲ ಥರದ ಕಾಯಿಪಲ್ಲೆ ಮಾಡೇಬೇಕಲ್ರಿ ನಾವು. ಮಿಕ್ಸ್ ಬಜ್ಜಿ ಪಲ್ಯ ಅಂಥೇಳಿ. ಹಿಂಗಾಗಿ ಅದಕ್ಕೆ ನಮ್ಮ ಟೈಮ್ ಇರಂಗಿಲ್ಲ ಅಂಥೇಳಿ ಇವತ್ತು ಸಜ್ಜಿ ರೊಟ್ಟಿ ಶೇಂಗಾ ಹೋಳ್ಗೆ ಮಾಡಿಡಾಕತ್ತೀನಿ ರೀ. ಮಾಡಿಟ್ನಂದ್ರೆ ಮುಂದಿನ ಕೆಲಸ ಎಲ್ಲ ಮಾಡಿಟ್ಕೊಳಕ್ಕೆ ನಮಗೆಲ್ಲ ಈಜಿ ಆಗ್ತೈತ್ರಿ. ಮತ್ತೆಲ್ಲ ಸಂತ್ಯಾಗ ಹೋಗಿ ಎಲ್ಲ ತೊಗೊಂಬರ್ಬೇಕು. ನಾಳೆ ಪೂಜೆ ಸಂತೆ ಎಲ್ಲ ತೊಗೊಂಬರ್ಬೇಕು. ಮತ್ತು ನಾಡ್ದನ ಹುಣ್ಣಿಮೆ ಅಂತಲೂ ಹೇಳಾಕತ್ತಾರ. ಹುಣ್ಣಿಮೆ ಮತ್ತು ಭೋಗಿ 2 ಕೂಡಿ ಬಂದಾವ್ರಿ. ಮತ್ತೆಲ್ಲ ನೀಟಾಗಿ ಎಲ್ಲ ಪೂಜೆ ಮಾಡ್ಕೋಬೇಕಲ್ರಿ. ಅದ್ರ ಸಲುವಾಗಿ ರೀ ಉಡಿ ಎಲ್ಲ ತುಂಬಬೇಕು ದೇವರಿಗೆ. ಹುಣ್ಣಿಮೆ ಐತಿ ಎಲ್ಲ ಮುಂದೆ. ಹಿಂಗಾಗಿ ನಾವು ಅದಕ್ಕೆ ಟೈಮ್ ಸಾಲಂಗಿಲ್ಲ ಅಂಥೇಳಿ ಇವತ್ತು ಸಜ್ಜಿ ರೊಟ್ಟಿ ಹೋಳ್ಗೆ ಮಾಡಾಕತ್ತೀನಿ ನೋಡ್ರಿ. ಇಷ್ಟು ನಾಜೂಕಾಗಿ ನಾದಿದ್ವಿ ಅಂದ್ರೆ ಮಸ್ತಾಗಿ ರೊಟ್ಟಿ ಬರ್ತಾವೆ ನೋಡ್ರಿ. ಹಿಂಗೆ ನೋಡ್ರಿ ರೊಟ್ಟಿ ನಾದೋದು ಮೆಥಡ್. ಎಕಡೆ ರೀ ನಾದ್ಕೊಂಡು ಇಟ್ಕೊಂಡಿವಿ ಅಂದ್ರೆ ಚಂದಂಗೆ ರೊಟ್ಟಿನೇ ಬರಂಗಿಲ್ರಿ. ಒಂಥರ ಅಂತಾರೆ ನಮ್ಮ ಹಳ್ಳಿ ಕಡೆ ಅಂತಾರೆ, ಹಿಟ್ಟು ಹೆಂಗೆ ನಾದೆ ನೋಡು ಹೆಂಡಿಗತ್ತಿ ಅಂಥೇಳಿ ಹಂಗಂತಾರೆ. ನಾವು ಕರೆ ಅಂದ್ರೆ ರೊಟ್ಟಿನ ಬರೋದೇ ಇಲ್ರಿ. ಹಂಗೆ ನಾದ್ಕೊಂಡು ಪಟ ಗೋಳಿ ಮಾಡಿಟ್ಟು ಅಂದ್ರೆ ಕಲ್ಲಿಗೆ ಬಡೋದು ಚೆಂದಂಗೆ ನಾದಿದ್ದೀವಿ ಅಂದ್ರೆ ಜಿಗಿನೂ ಬರ್ತೈತ್ರಿ. ಬಾಯಾಗ ಟೇಸ್ಟು ಬರ್ತೈತ್ರಿ. ಒಬ್ಬೊಬ್ರು ನಾದ್ಲಾರ ಬಟ್ಟೆಗೆ ಏನು ಮಾಡ್ತಾರೆ, ಕಂಡಪಟ್ಟಿ ನೀರು ಜಿಗಿ ಹಾಕೊಂಡು ಗೋಧಿ ಹಿಟ್ಟು ನಾದಿದಾರ ಜಿಗಿ ಹಿಟ್ಟಂಗೆ ನಾದಿ ಲಟ್ಟಿಸ್ಬಿಡ್ತಾರೆ.
ಲಟ್ಸಿದ್ರ ರೊಟ್ಟಿ ಏನಾಗ್ತಾವ್ರಿ ದಬ 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 ಬಡ್ದಿರ್ತೀವಲ್ರಿ ಕಲ್ ಮೇಲೆ ನಾವು ಅವೇ ಟೇಸ್ಟ್ ಇರ್ತೈತಿ. ಮಾಡೋದು ಭಾಳ ಬ್ಯಾಸರಾಗಿ ಮಾಡಿದ್ವಿ ಅಂದ್ರೆ ಅತ್ತೀವ್ರಿ ರೊಟ್ಟಿ ಟೇಸ್ಟ ಬರಂಗಿಲ್ರಿ. ನೋಡ್ರಿ ಹಿಂಗೆ ಚೆನ್ನಾಗಿ ಒಂದೊಂದು ಉಳ್ಳಿ ಮಾಡಿ ಹಿಂಗೆ ಪೇಡೆಗಟ್ಲೆ ಮಾಡಿ ಕೈಯಾಗ ಹಿಂಗೆ ಗುಂಡಕ್ಕೆ ಮಾಡ್ಕೊಳ್ರಿ. ಸಜ್ಜಿ ರೊಟ್ಟಿಗೆ ಬಿಳಿ ಎಳ್ಳ ಕರಿ ಎಳ್ಳ ಮಿಕ್ಸ್ ಮಾಡಿ ಇಟ್ಟೇನ್ರಿ ಹಚ್ಕೊಳಕ್ಕೆ. ಹಿಂಗೆ ಹಚ್ಕೊಂಡು ಮಾಡಿದಂದ್ರೆ ಚಂದ ಕಾಣ್ತಾವ್ರಿ ರೊಟ್ಟಿ ರೀ. ಎಳ್ಳು ಹಚ್ಚಿ ಮಾಡಿದ್ರೆ ತೀರಾಟ ಟೇಸ್ಟ್ ಆಗ್ತಾವ್ರಿ ರೊಟ್ಟಿ. ಹಿಂಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಬಡಿಬೇಕ್ರಿ. ಭಾಳ ಮ್ಯಾಲ ಅಂತವ್ರು ಭಾಳ ಹಿಟ್ಟು ಹಚ್ಬಾರ್ದ್ರಿ. ಭಾಳ ಅಂದ್ರೆ ಒಂದಿಷ್ಟು ಭಾಳ ಸಣ್ಣಗಿತ್ತು ಹಿಟ್ಟು ತಿರುಗೊಲ್ಲಗಿತ್ತು ರೀ. ಹಿಂಗಾಗಿ ಹಂಗೆ ಮಾಡಕತ್ತೀನಿ ನೋಡ್ರಿ ಸಜ್ಜಿ ರೊಟ್ಟಿ. ದಬ 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 ಇದಕ್ಕಂತ್ರ ಜೋಳದ ರೊಟ್ಟಿಕ್ಕಿನ ಜಾಸ್ತಿನೇ ಬಡಿಬೇಕಾಗ್ತೈತಿ ನೋಡ್ರಿ ಮೈದಾರ ಹಾಕಿ. ತಿರುಗೊಲ್ಲಗಿದ್ದಿರೋ ರೊಟ್ಟಿ ರೀ. ಹಿಂಗಾಗಿ ತಿರುಗ್ಲಿಕ್ಕಂದ್ರೆ ನೋಡ್ರಿ ರೊಟ್ಟಿ ಸ್ವಲ್ಪ ಕೈ ನೀರು ಹಚ್ಕೊಂಡು ಹಿಂಗೆ ಬಡೀರಿ ಮಸ್ತ್ ತಾನೇ ತಿರುಗ್ತಾವ ನೋಡ್ರಿ. ಹಂಗಾಗಿ ನೋಡಿ ರೊಟ್ಟಿ ಮಸ್ತ್ ಅದ ಇಲ್ರಿ, ಮಸ್ತ್ ಹಿಂಗೆ ಬರ್ತಾವ್ರಿ. ಭಾಳ ಏನಿಲ್ರಿ ಕೆಲಸ, ಮಾಡ್ಬೇಕನ್ನೋ ಮನಸ್ಸಿಗೆ ತರ್ತೇವ್ರಿ. ಯಾವುದೇ ಕೆಲಸ ಇಲ್ಲ, ಒಂದು 4 ರೊಟ್ಟಿ ಮಾಡ್ರಿ, ಒಂದು 10 ರೊಟ್ಟಿ ಮಾಡ್ರಿ, ಒಂದು 30 ರೊಟ್ಟಿ ಮಾಡ್ರಿ, ಮಾಡೋದ್ರಾಗ ಮನಸ್ಸಿರ್ಬೇಕ್ರಿ. ಭಾರಿ ಚಂದ ಆಗ್ತಾವ್ರಿ. ಮತ್ತು ಅದು ಮಾಡೋಕೆ ಯಾವುದೇ ಸಾಮಗ್ರಿ ಸರಿ ಇರ್ಲಿಕ್ಕಂದ್ರೆ ರೂಪ್ಸೊಂದ ಮಾಡ್ತೀರಿ. ಈಗ ಮನಸ್ಸು ಸರಿ ಇರ್ಲಿಕ್ಕ ಮಾಡ್ಬೇಕನ್ನೋ ಮನಸ್ಸೇ ಇರ್ಲಿಕ್ಕಂದ್ರೆ ಚಲೋ ಇದ್ದದನ್ನು ಕೆಡಿಸಿಡ್ದಾಗ್ತೈತಿ ನೋಡ್ರಿ. ಈಗ ಇಷ್ಟ ಆಯ್ತು ನೋಡ್ರಿ ನಮ್ದು ರೊಟ್ಟಿ. ಒಂದಿಷ್ಟ ನಡ್ಬಾರ್ಕ ಇದು ಐತ್ರಿ. ಅದು ಯಾಕಂದ್ರೆ ಸಣ್ಣಗಿತ್ರಿ ಅಂಟ್ಕೊಂಡು ಕುಂದ್ರಲಾಕತ್ತಿತ್ತು. ಫಸ್ಟ್ನೇ ರೊಟ್ಟಿ ಅಲ್ರಿ, ಆಗ್ತದೆ ಬಿಡು ಅಂಥೇಳಿ ನಾನು ಪ್ರತಿ ವರ್ಷ ಏನು ಮಾಡ್ತೀನಿ ಗೊತ್ತೇನ್ರಿ, ಒಂದು 5 ರೊಟ್ಟಿ ರೀ ದೇವ್ರ ಪೂಜೆಗೆ ಅಂತೇಳಿ ಮಾಡ್ಕೊತಿದ್ದೀನಿ ರೀ. ಇನ್ನು ಉಳ್ದದ್ದು ಹೊರಗೆ ಒಲೆ ಮೇಲೆ ಮಾಡಿದ್ದು ತರಿಸ್ಕೊತಿದ್ದೆ ರೀ. ಯಾಕಂದ್ರೆ ಗ್ಯಾಸಿನ ಮೇಲೆ ಗ್ಯಾಸನ್ನು ಜಾಸ್ತಿ ಹೋಗ್ಬಿಡ್ತೈತ್ರಿ. ಮತ್ತು ಹಬ್ಬಕ್ಕೆ ಬೇಕಲ್ರಿ ಗ್ಯಾಸ್, ಕಂಡಾಪಟ್ಟಿ ಅಡುಗೆ ಮಾಡೋದಿರ್ತೈತಿ. ಯಾವಾಗ ಆಗ್ತೈತಿ ಗೊತ್ತಾಗಂಗಿಲ್ಲ. ಹಬ್ಬದ ದಿನನೂ ಎಲ್ಲ ಜಾಸ್ತಿ ಮಾಡಿಬಿಟ್ಟಿವಿ ಅಂದ್ರೆ ಗ್ಯಾಸ್ ಒಂದು ಭಾಳ ಹೋಗ್ತೈತಿ ಬಾ ಅಂತ, ಗ್ಯಾಸಿನ ಮೇಲೂ ಭಾಳ ಹೊತ್ತಾಗ್ತೈತಿ ಬಾ ಅಂತ ಹೇಳ್ರಿ ನಾನು ಹೊರಗೆ ಮಾಡಿಸಿರ್ತೀನಿ ರೀ. ಮತ್ತು ಭಾಳ ಹೊತ್ತನ ಆಗಿಬಿಡ್ತೈತ್ರಿ. ಹಿಂಗಾಗಿ ನಾನು ಏನು ಮಾಡ್ತಿದ್ದೆ ರೀ, ವರ್ಷ ಒಂದು 5 ರೊಟ್ಟಿ ಪೂಜೆಗೆ ಅಂತೇಳಿ ಮಾಡಿಕೊಂಡು ಮತ್ತು ಉಳಿದು ಕೊಂಡು ತರಿಸ್ಬಿಡ್ತಿದ್ದೆ. ನಮ್ಮ ಮನೆಯವ್ರು ಬ್ಯಾಡ ಅಂತ ಬೈತಿರ್ತಾರೆ, ಜಾಸ್ತಿ ಅದು ಇದು ಮಾಡಬೇಡ ಅಂತೇಳಿ. ಹೊಟ್ಟೆ ಒಂದು ಬ್ಯಾನ್ ಆಗ್ತೈತ್ರಿ ನನಗೆ. ಆದರೂ ಇರಲಿ ಅಂತೇಳಿ ಅವ್ರಿಗೆ ಹೇಳಲ್ದನ ಬಿಸ್ಕೊಂಬಂದೀನಿ ರೀ ಸಜ್ಜಿ ರೀ, ಮಾಡ್ಲಕತ್ತೀನಿ ರೀ. ಆದ್ರೂ ಹೆಂಗೆ ಬರ್ತಾವೇನೋ ಅನ್ನಕತ್ತಿದೆ ರೀ. ಯಾಕಂದ್ರೆ ಇದು ಜಾಸ್ತಿ ಮಾಡೋದೈತಲ್ರಿ. ಒಂದೊಂದು ಸಜ್ಜಿ ಏನು ಮಾಡಿರ್ತಾವ್ರಿ ಜಿಗಿನೇ ಇರಂಗಿಲ್ಲ ರೀ, ಹೊಟ್ಟೆ ಜಿಗಿನೇ ಇರಂಗಿಲ್ಲ ರೀ. ಹೋದ ಸರಿ ಬಿಸ್ಕೊಂಬಂದೆ ಹೊಟ್ಟೆ ಜಿಗಿ ಬರಲಿಲ್ಲ, ದಮ್ ಮಾಡಿ ತೆಗಿಬೇಕಾಯ್ತು. ಇವು ಹೆಂಗೆ ಬರ್ತಾವೇನೋ ಅನ್ಲಕತ್ತಿದೆ. ಅದೆಲ್ಲ ಚಲೋ ಬಂದವು ರೀ ರೊಟ್ಟಿ, ಮಸ್ತ್ ಆಗ್ಯಾರ ರೊಟ್ಟಿ ಸರಿ. ಹಿಂಗಾಗಿ ಬ್ಯಾಡ ಅಂತಾರಂತ ಹೇಳಿ ಅವ್ರಿಗೆ ಹೇಳಲ್ಲನ ಬಿಸ್ಕೊಂಬಂದು ಅವ್ರಿಗೆ ಮನೆಯಾಗಿದ್ದು ಹೊರಗೆ ಹೋಗ್ಯಾರಿ ನಮ್ಮ ಮನೆಯವರು. ಹಿಂಗಾಗಿ ಅವರು ಬರೋದ್ರೊಳಗೆ ರೊಟ್ಟಿ ಮಾಡಿ ತೆಗಿಬೇಕಂತೇಳಿ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಆದರೂ ಅವರು ಮಾಡ್ತಾವ ಅಂಥೇಳಿ ಸ್ವಲ್ಪ ರೊಟ್ಟಿ ಹೊರಗೆ ಮಾಡಕ್ಕೆ ಹೇಳ್ಯಾರಿ. ಒಲೆ ಮೇಲೆ ಅಂದ್ರೆ ಕಟ್ಟಿಗೆ ಒಲೆ ಮೇಲೆ ಮಾಡ್ತಾರೆ ಅವರು. ಅವು ಟೇಸ್ಟ್ ಆಗ್ತಾವೆ, ಇರಲಿ ಬಿಡು ಅಂತೇಳಿ. ಈಗ ಎಷ್ಟು ಆಗ್ತಾವೆ ನಮ್ಗೆ ರೊಟ್ಟಿ ಇಟ್ಟಾಕಂತೀರೇನ್ರಿ, ಅಲ್ಲಿ ಎಷ್ಟು ಮಾಡಕ್ಲತ್ತೀರಿ, ಇಡ್ಲಿ ಇಟ್ಟು ಮಾಡಕತ್ತೀರಿ ಅಂತೇಳಿ. ಯಾಕಂದ್ರೆ ನಮ್ಗೆ ರೊಟ್ಟಿ ಎಷ್ಟಿದ್ರು ಸಾಲಂಗಿಲ್ಲ ರೀ. ಮತ್ತು ಕಟ್ಟಿ ರೊಟ್ಟಿ, ಕಡಕ್ ರೊಟ್ಟಿ ಮತ್ತು ಮೆಂತ್ಯ ಪಲ್ಯ, ಕಡ್ಲಿ ಪಲ್ಯ, ಅದು ರೀ ಮೊಸರು ಮತ್ತು ಹಿಂಡಿ ಜೋಡಿ ತಿನ್ಲಕ್ಕ ಬೇಕಲ್ರಿ. ಚಟ್ನಿ ಜೋಡಿ ಬೆಸ್ಟ್ ಆಗ್ತೈತ್ರಿ. ಹಿಂಗಾಗಿ ಕಡಕ್ ರೊಟ್ಟಿ ಜಾಸ್ತಿನೇ ಮಾಡಕ್ಕೆ ಹೇಳ್ಯಾರ ನಮ್ಮ ಮನೆಯವ್ರು. ಈಗೇನು ಹಬ್ಬನ ಐತ್ರಿ, ಮಕ್ಕಳು ಮನೆಯಾಗ ಇರ್ತಾರಲ್ರಿ, 2 ದಿನ ಸೂಟಿ ಇರ್ತೈತೇನೋ ಗೊತ್ತಿಲ್ಲ ರೀ. ಇನ್ನೂ ಹೇಳಿಲ್ಲ ಅವ್ರು ಸ್ಕೂಲ್ನಾಗ ತಿಂತಾರಂತ ಹೇಳಿ ಸ್ವಲ್ಪ ನಾನು ಮನ್ಯಾಗ ಮಾಡಬೇಕು, ಟೇಸ್ಟ್ ಇರ್ತಾವಂಥೇಳಿ ಮಾಡಾಕತ್ತೀನಿ ರೀ. ಮತ್ತು ಅವು ಮಾಡಕ್ಕೆ ಹೇಳೀನಿ ರೀ. ಅವು ಅಕಸ್ಮಾತ್ ಅವ್ರು ಮಾಡಿ ಕೊಟ್ರು ಅಂದ್ರೆ ಅವು ತೋರಿಸ್ತೀನಿ ರೀ. ಇನ್ನು ನೋಡಿರಿ, ನಾವು ಇದ್ರ ಮೇಲೆ ಮಾಡ್ತೀವಲ್ರಿ ಗ್ಯಾಸಿನ ಮೇಲೆ, ಇದ್ರಕ್ಕಿಂತ ಮತ್ತು ಬೆಸ್ಟ್ ಅಂತಂದ್ರೆ ರೀ ಒಲೆ ಮೇಲೆ ಮಾಡಿದ್ದು ರೀ. ಅದಕ್ಕೇನು ಎಳ್ಳು ಹಚ್ಲಿಕ್ಕೆ ಹೊಟ್ಟೆ ಐತ್ರಿ, ಉಪ್ಪು ಹಾಕ್ಲಿಕ್ಕೂ ಹಂಗೆ ಇಷ್ಟೇನು ಮಸಾಲೆ ಹಾಕಕತ್ತೀನಲ್ರಿ ಇದಕ್ಕೆ ಹೆಚ್ಚಾರಿ, ಇಷ್ಟೆಲ್ಲ ಹಾಕೋದೇ ಬೇಡ್ರಿ, ಅಷ್ಟು ಟೇಸ್ಟ್ ಆಗ್ತಾವೆ ನೋಡ್ರಿ ರೊಟ್ಟಿ. ಒಲೆ ಮೇಲೆ ಮಾಡಿದ್ದು ಅಡುಗೆದ
ಟೇಸ್ಟೇ ಬೇರೆ ಆಗ್ತದೆ ನೋಡ್ರಿ. ಹಿಂಗಾಗಿ ನಾವು ಒಂದಿಷ್ಟು ಹೊರಗೆ ಮಾಡಕ್ಕೂ ಕೊಟ್ಟಿನಿ ರೀ ಸಜ್ಜಿ ರೊಟ್ಟಿ. ನೋಡ್ರಿ ಪಟ 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 ಹೆಂಗೆ ಬರಾಕತ್ತು ನೋಡ್ರಿ. ಹಿಂಗೆ ಒತ್ತಿ ಒತ್ತಿ ಬೇಯಿಸ್ಕೋಬೇಕ್ರಿ. ಬೇಯಿಸ್ಕೊಂಡ್ಮೇಲೆ ಹಿಂಗೆ ಜಳಕ್ಕೆ ಇಟ್ಕೋಬೇಕ್ರಿ. ಹಿಂಗೆ ತಿರುವಿ ಹಾಕಿರಿ ಬಟ್ಟೆದಿಂದ ಒತ್ತಿ ಒತ್ತಿ ಬೇಯಿಸ್ಕೋಬೇಕ್ರಿ. ಯಾಕಂದ್ರೆ ಇದು ಸಜ್ಜಿ ರೊಟ್ಟಿ ಇದಾವ್ರಿ, ಇವು ಹೊಟ್ಟೆ ಉಬ್ಬಂಗಿಲ್ಲ. ಹೊಟ್ಟೆ ಉಬ್ಬೋದು ಜೋಳದ ರೊಟ್ಟಿ ರೀ. ಸ್ವಲ್ಪ ದಪ್ಪ ಇಟ್ಟಿರ್ತೀವಿ ನಾವು ಹಿಟ್ಟ, ಅದು ಮೆತ್ತಗೆ ಹಾಕ್ಬೇಕಂತೇಳಿ ಸ್ವಲ್ಪ ದಪ್ಪ ಮಾಡಿರ್ತೀವಿ ರೀ. ಇದು ಸಜ್ಜಿ ರೊಟ್ಟಿ ಅದಕ್ಕಿನ್ನ ಅಗದಿ ತೆಳ್ಳಗೆ ಇರಬೇಕು ನೋಡ್ರಿ. ಹಾಗಾಗಿ ಇವು ಹೊಟ್ಟೆ ಉಬ್ಬಂಗಿಲ್ಲ. ಹಾಗಾಗಿ ನಾವು ಒಂದು ಬಟ್ಟೆ ತೊಗೊಂಡು ಒತ್ತಿ 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 ಬೇಯಿಸ್ಬೇಕು. ಇದು ಗ್ಯಾಸಿನ ಮೇಲೆ ಮಾಡೋದಾದ್ರೆ ಹೇಳಕತ್ತೀನಿ ರೀ ಮೆಥಡ್. ಒಲೆ ಮೇಲೆ ಮಾಡೋದಿತ್ತಂದ್ರೆ ಏನಿಲ್ರಿ, ಕೆಳಗಿನ ಬಾಜು ಒಂದು ಸೈಡ್ ಚೆಂದಾಗಿ ನೀಟಾಗಿ ಬೇಯಿಸ್ಕೊಂಡು ಏನು ಮಾಡ್ತಾರೆ ಗೊತ್ತೇನ್ರಿ, ಹಳ್ಳಾಗ ಉಳಿದ ರೊಟ್ಟಿ ತೊಗೊಂಡು ಪಟಕನ ಕಿಚ್ಚಿಗೆ ಹಚ್ಚಿಬಿಡ್ತಾರೆ. ಪಟ ಪಟ ಆಗಿಬಿಡ್ತಾವ್ರಿ ಅವ್ರ ರೊಟ್ಟಿ. ಹಿಂಗಾಗಿ ಅವ್ರ ರೊಟ್ಟಿ ಲಘುನ ಆಗಿಬಿಡ್ತಾವ್ರಿ. ನಮ್ಮ ಇದು ಗ್ಯಾಸಿನ ಮೇಲೆ ಮಾಡ್ಬೇಕಾದ್ರೆ ಹಿಂಗೆ ಬಟ್ಟೆ ತೊಗೊಂಡು ಚೆಂದಂಗೆ ಒತ್ತಿ ಒತ್ತಿ ಬೇಯಿಸ್ಬೇಕು ನೋಡ್ರಿ. ಹಸಿ ಬಿಸಿ ಉಳಿಯಂಗಿಲ್ಲ, ಯಾಕಂದರೆ ಇವು ಹೊಟ್ಟೆ ಉಬ್ಬಂಗಿಲ್ಲ. ಚೆಂದಂಗೆ ದಂಡಿ ಒತ್ತಿ ನಾವು ಬೇಯಿಸ್ಲಿಕ್ಕಂದ್ರೆ ಏನಾಗ್ತೈತ್ರಿ, ಹಸಿ ಬಿಸಿ ಉಳ್ದವ್ರಿಗೆ ಕಾಣ್ತೈತ್ರಿ. ಅದಕ್ಕೆ ಹಿಂಗೆ ಒತ್ತಿ ಬೇಯಿಸ್ಕೊಂಡ್ಬಿಟ್ಟಿವಂದ್ರೆ ಮಸ್ತ್ ಕಾಣ್ತಾವ್ರಿ ರೊಟ್ಟಿ ರೀ. ಜೋಳದ ರೊಟ್ಟಿ ಅರ್ಬಿಲಿಂದ ಒತ್ತಿ ಏನು ಬೇಯಿಸ್ಕೊಳ್ಳಲ್ರಿ. ಅವು ಪಟ ಪಟ ತಾಂಗಿ ಎದ್ದು ಬಿಡ್ತಾವೆ, ಹೊಟ್ಟೆ ಉಬ್ಬುತ್ತಾವ, ತಾಂಗಿ ಬೇಯ್ತಾವ, ಚೆಂದ ಆಗ್ತಾವ್ರಿ. ಇದಕ್ಕೇನ್ರಿ ಇಷ್ಟ ಹಿಂಗೆ ಮೆಹನತ್ ಮಾಡಿದ್ವು ಅಂದ್ರೆ ಚೆಂದ ಇರ್ತಾವ್ರಿ ನೋಡ್ರಿ ರೊಟ್ಟಿ. ಮತ್ತು ಕಟ್ಟಿನೂ ಆಗ್ಬೇಕಲ್ರಿ. ಹಂಗೆ ಮಾಡಿ ಬಾಜುಕ ಕಡೆ ತೆಂಗಿಗೆ ಜಳಕ್ಕನ ರೊಟ್ಟಿಗೆ ಇಟ್ಟೀನಿ ನೋಡ್ರಿ. ಹಂಗೆ ಇಟ್ಟಿವಂದ್ರೆ ತೆವ್ಯಾಗ 80% ಕಟ್ಟಿ ಆಗ್ತಾವ್ರಿ. ಹಂಗೆ ಜಳಕ್ಕೆ ಇಟ್ಕೊಂಡ್ರೆ 20% ಆಗ್ತಾವ್ರಿ ಕಟ್ಟಿ. ಹಂಗೆ ಇಟ್ಕೊಂಡು ಎಷ್ಟೊತ್ತು ಆಗ್ತೈತೇನಪ್ಪ, ಯಾಕೆ ಇವತ್ತು 2 ಒಮ್ಮೆ ಮಾಡಾಕತ್ತೀನಿ ಅಂತೇಳಿ ಅಂದ್ಕೊಳತ್ತಿದ್ದೆ. ಒಂದಿನ ರೊಟ್ಟಿ ಮಾಡ್ತಿದ್ದೆ ನಾನು, ಯಾವಾಗಲೂ ಒಂದಿನ ಶೇಂಗಾ ಹೋಳಿಗೆ ಮಾಡ್ತಿದ್ದೆ. ಇವತ್ತು ಶೇಂಗಾ ಹೋಳಿಗೆ ಸಜ್ಜಿ ರೊಟ್ಟಿ ಮಾಡ್ಬೇಕಂತೇಳಿ ಮಾಡೀನಿ. 2 ಒಂದೊಂದು ದಿನ ಮಾಡ್ಬೇಕಾದ್ರೆ ಆಗಲಿಲ್ಲ. ಹೆಂಗೆ ಆಗ್ತಾವೇನೋ ಅಂತ ಅನ್ಲತ್ತಿದ್ದೆ. ಆದರೂ ಪಟ ಪಟ ಬಂದವ್ರಿಪ್ಪ ರೊಟ್ಟಿ ರೀ. ಮಸ್ತ್ ಆಗಿದ್ರು ರೊಟ್ಟಿ. 45 ರೊಟ್ಟಿ ಅದು ರೀ. ಮಸ್ತ್ ಮಾಡಿದ್ದಾರೆ ರೊಟ್ಟಿ ಅಂತೂ ಭಾರಿ ಮಸ್ತ್ ಆಗ್ಯಾವ ನೋಡ್ರಿ, ಖಡಕ್ಕಾಗಿ. ಇಷ್ಟು ಮಾಡಿದ್ರೆ ಮುಗೀತು ನೋಡ್ರಿ. ಒಮ್ಮೆ ಮಾಡಿ ಇಟ್ಕೊಂಡ್ವಿ ಅಂದ್ರೆ ರೀ ರೊಟ್ಟಿ ಎಷ್ಟು ಮಾಡಿ ಇಟ್ಕೊಂಡ್ರೆ ಸಂಕ್ರಾಂತಿ ಹಬ್ಬನೂ ಜೋರ ಹಾಕತ್ತೀರಿ. 8 ದಿನ ರೊಟ್ಟಿನೂ ಇರ್ತಾವ್ರಿ. ಮತ್ತು ಇವತ್ತು ಮುಂಜಾನೆ ರೊಟ್ಟಿ ಇದೇ ಆಗಿತ್ತು ನೋಡ್ರಿ. ಮುಂಜಾನೆಯಿಂದ ಇವತ್ತು ಮುಂಜಾನೆ ಮಕ್ಕಳ ಡಬ್ಬಿಗೆ ಅಂತೇಳಿ ಜೋಳದ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ ಮಾಡಿದ್ದೀರಿ. ಇವತ್ತು ರಂಗೋಲಿದು ಏನೋ ತೋರ್ಸೋಕ್ಕೆ ಆಗಲಿಲ್ಲ ರೀ ನನಗಂತೂ. ಯಾಕಂದ್ರೆ ವಿಡಿಯೋ ಮಾಡಬಾರ್ದು ಅಂತೇಳಿ ಮಾಡಿದ್ದೆ ರೀ. ಎಲ್ಲರೂ ನೋಡಲಿ ನಾವು ರೊಟ್ಟಿ ಮಾಡಿದ್ವಿ ಹೆಂಗೆಲ್ಲ ಮಾಡ್ತೀವಿ ಅಂತೇಳಿ. ಮತ್ತು ಮಾಡಿದ್ರೆ ಆಯ್ತು ಅಂತೇಳಿ ಮಧ್ಯಾಹ್ನ ಮಾಡಾಕತ್ತೀನಿ ರೀ. ಇವತ್ತೇನು ಅಂಥ ಕಾಸು ಹಾಕಿಲ್ರಿ ನಾ ರಂಗೋಲಿ. ಭಾಳ ಕೆಲಸ ಅದ ಇವು ಅಂತ ಹೇಳಿ ಅಂತ ಸ್ವಲ್ಪ ಸಾಂಡ್ ಹಾಕಿ ಮುಗಿಸ್ಬಿಟ್ಟೇನಿ ರೀ. ಹಿಂಗಾಗಿ ರಂಗೋಲಿದ ತೋರ್ಸಕ್ಕೆ ಹೋಗಿಲ್ರಿ ನಾನು. ಇವತ್ತು ಕೆಲಸನ ಭಾಳ ಆಗೈತ್ರಿ. ಬರೀ ರೊಟ್ಟಿ ಮಾಡಿರಿ, ಜೋಳದ ರೊಟ್ಟಿ ಮಾಡೀನಿ ರೀ. ಮುಂಜಾನೆ ಆಯ್ತು 25 ರೊಟ್ಟಿ. ಮತ್ತು ಸಂಜೆಗೆ ಬೇಕಂದ್ರೆ ಮತ್ತು ಮಾಡೋಕ್ಕಾಗೋದಿಲ್ಲ, ಇದೇ ಚಂತನ ಆಗ್ತದೆ ಅಂತ ಹೇಳ್ರಿ ಮಾಡಿಲ್ರಿ ನಾನು. ಮುಂಜಾನೆ ಒಮ್ಮೆ ಮಾಡಿಟ್ಟೀನಿ ರೀ ನಾನು. ಮುಂಜಾನೆ 25 ರೊಟ್ಟಿ ಅದು ರೀ. ಮಧ್ಯಾಹ್ನದಾಗ ಒಂದು 45 ಸಜ್ಜಿ ರೊಟ್ಟಿ ಅದು ರೀ. ಈಗ 2ನೇ ಸರಿ ರೊಟ್ಟಿ ಮಾಡಾಕತ್ತೀನಿ ನೋಡ್ರಿ. ಹಿಟ್ಟು ನಾದ್ಕೊಂಡಿನಿ ರೀ. ಈಗ ನಾದ್ಕೊಂಡು ರೊಟ್ಟಿ ಮಾಡಾಕತ್ತೀನಿ ರೀ. ಒಂದೇ ಸರಿ ಮಾಡಿದ್ರೆ ಆಯ್ತು ಅಂತೇಳಿ ಮಾಡಿದ್ದೆ ರೀ ನಾನು. ಚೆನ್ನಾಗಿ ಬರ್ಲಿಕ್ಕಂದ್ರೆ ಎಷ್ಟು ನಾದ್ಕೋತೇನೆ, ಅದಕ್ಕೆ ಸ್ವಲ್ಪ ನಾದಿದ್ದೆ ರೀ ಫಸ್ಟ್ ಟೈಮ್. ಹೆಂಗೆ ಬರ್ತಾವೇನೋ ಜಿಗಿ ಐತಿಲ್ಲ ಇದು ಹಿಟ್ಟು ಅಂತೇಳಿ ಸ್ವಲ್ಪ ನಾದಿದೆ. ಆಮೇಲೆ ಮಾಡಿ ತೆಗ್ದೆ ರೀ. ಈಗ ಅದಕ್ಕೆಲ್ಲ ಸ್ವಚ್ಛ ಮಾಡಿ ಈಗ ಶೇಂಗಾ ಹೋಳಿಗೆ ಮಾಡಕ್ಕೆ ತೆಗ್ದೀನಿ ನೋಡ್ರಿ. ನೋಡಿದ್ರೆ ಗೊತ್ತಾಕತ್ರಿ ನಿಮಗೆ. ಮಿಕ್ಸ್ ಮಾಡಿ ಇಟ್ಕೊಂಡಿನಿ ರೀ. ಮತ್ತು ಅದನ್ನು ನಾದಿದಾಗುತ್ತೆ ಇದು ರೀ ಹೂರ್ಣ ರೀ ಶೇಂಗಾದ. ಹಂಗೆ ಎಣ್ಣೆ ಬಿಟ್ಟು ಚಂದ ಕಾಣಕತ್ತೈತಿಲ್ರಿ, ಹಂಗೆ ಆಗ್ತೈತಿ ನೋಡ್ರಿ ಎಷ್ಟು ಮಸ್ತಾಗಿ ಅವ್ರಿ. ಒಂದೊಂದು ಹೋಳಿಗೆ ಮಾಡಿದ್ರೆ ರೀ ಚಂದ್ರಮ್ ಗತ್ತೆ ಮಸ್ತ್ ಬರ್ತಾವೆ ನೋಡ್ರಿ. ಮತ್ತು ಶೇಂಗಾದ ಹೋಳ್ಗಿನ ಆಗಲಿ, ಹೂರ್ಣದ ಹೋಳ್ಗಿನ ಆಗಲಿ, ಸಜ್ಕದ ಹೋಳ್ಗಿನ ಆಗಲಿ ರೀ, ದಂಡಿಗೆ ಹಿಟ್ಟು ಉಳಿಬಾರ್ದು ರೀ. ಒಂದೊಂದು ದಂಡಿ ಹಿಟ್ಟು ಉಳಿದು ಅಂದ್ರೆ ತಿನ್ನಕ್ಕೆ ಮನ್ಸು ಬರಂಗಿಲ್ಲ ರೀ.
ಅವು ಇಷ್ಟನೂ ಆಗೋದಿಲ್ಲ. ಇದು ಮೆಥಡ್ ಹಿಂಗ ನೋಡ್ರಿ. ಹಿಂಗ ಒಂದು ಉಳ್ಳಿ ಮಾಡುದ್ರಿ, ಕೆಳಗಿಂದ ಹಂಗ ಒತ್ಕೊಂತ ಇರುದ್ರಿ ಹಿಟ್ಟ, ಮೇಲಿಂದ ಉಳ್ಳಿ ಮಾಡಿ ಹಿಂಗ ತುಂಬುದ್ರಿ. ಹಿಂಗ ತುಂಬಿ ಮಾಡಿದ್ವು ಅಂದ್ರ ರೀ ಅದು ಒಂದ ಸಮಾನ ಬರ್ತೈತ್ರಿ ಹಿಟ್ಟ. ಒಬ್ಬೊಬ್ರು ಲಟ್ಟಿಸಿ ಒಂದ್ ಚಪಾತಿ ಮಾಡಿ ಅದ್ರೊಳಗೆ ಹಿಟ್ಟು ಇದು ಮಾಡ್ತಾರ. ಹಂಗ್ ಮಾಡೋದ್ರಿಂದ ಏನಾಕತಿ ಗೊತ್ತೇನ್ರಿ, ಅದು ದಂಡಿಗೆ ಹಿಟ್ಟು ಉಳ್ಬಿಡ್ತದ. ಹಿಂಗ ಕೈಯಾಗ ತಟ್ಕೊಂಡು ತೆಳ್ಳಗ ಮಾಡಬೇಕ್ರಿ. ಮಾಡಿ ಹಿಟ್ಟು ಹಚ್ಚಿ ಲಟ್ಸೊಂಬಿಟ್ಟು ಅಂದ್ರ ಎರಡು ಕೈ ಹಿಂಗ್ ಮಾಡಿದ್ರ ಹಿಂಗ ಅಗಲಾಗ್ತಾವಲ್ರಿ, ಅಷ್ಟ ಅಗಲ ಚಂದ್ರಮಗತೆ ಮಾಡ್ಬೇಕ್ರಿ. ಇಟು ಮಾಡ್ತಾರಿ ಒಬ್ಬೊಬ್ರ. ಮಾಡಿದ್ರ ನನಗೆ ನಾವು ಇಷ್ಟ ಆಗೋದಿಲ್ರಿ ಭಾಳ ಸಣ್ಣ ಆದ್ರ. ನಾ ಒಂದಿಷ್ಟ ದೊಡ್ಡವ ಮಾಡ್ತೀನ್ರಿ. ರೊಟ್ಟಿ ಹೋಳ್ಗಿ ಹಂಗ್ ಮಾಡಿದ್ರ ಇಷ್ಟ ಆಗ್ತಾವ್ರಿ. ಒಂದ್ ತಿನ್ನೋದ್ರಾಗ ತೃಪ್ತಿ ಆಗ್ಬೇಕ್ರಿ, ಎರಡು ತಿನ್ನೋದ್ರಾಗ ಸಾಕಾಗಿರ್ಬೇಕ್ರಿ. ನಾ ಮಾಡೋ ರೊಟ್ಟಿ ಚಪಾತಿ ಹೋಳ್ಗಿ ಹಿಂಗೆ ಇರ್ತಾವ ನೋಡ್ರಿ ಯಾವಾಗ್ಲೂ. ನೋಡ್ರಿ ಎಷ್ಟ್ ಮಸ್ತ್ ಆಯ್ತಲ್ರಿ, ಎಷ್ಟು ದೊಡ್ಡನ ಇರ್ತಾವ್ರಿ. ಇಟಿಟ ಮಾಡಿದ್ರ ಒಂಥರ ಏನು ಪೂರಿ ಗತ್ಲಿ ಅನ್ನಿಸ್ತಾವ. ಪೂರಿನೂ ಹಂಗ ನನಗೇನು ಇಷ್ಟ ಆಗೋದಿಲ್ಲ. ಇಷ್ಟ ದೊಡ್ಡ ಮಾಡಿ ನೋಡ್ರಿ ಶೇಂಗಾ ಹೋಳ್ಗಿ. ಈಗ ಮುಗ್ಯಾಕನು ಬಂತ್ರಿ ನಮ್ಗೆ ಶೇಂಗಾ ಹೋಳ್ಗಿ. 2 kg ಇದ್ರಿ ಶೇಂಗಾ ಹೋಳ್ಗಿ ಮಾಡೇನ್ರಿ. 2 kg ಶೇಂಗಾ ಹೋಳ್ಗಿದ್ದು ಸಣ್ಣ ಸಣ್ಣ ಮಾಡಿದ್ನಿ ಅಂದ್ರ 65 ತನ ಹಾಕಿದ್ರಿ ಅವು. ನಾನು ಅಷ್ಟು ಮಾಡಿಲ್ರಿಪ್ಪ. ದೊಡ್ಡನ ಮಾಡಿದ್ರ ಒಂದ್ ಕೊಟ್ರನ ಯಾಕೆ ಇನ್ನೊಂದ್ ಬೇಡ, ಯಾರು ಒಬ್ರು ಬಂದ್ರ ಅಂದ್ರ ತಿಳಿರಿ ಹೊಸಬ್ರು ಮನೆಗೆ, ಒಮ್ಮೆ ಹಾಕಿದ್ರ ತಿನ್ನಾಕ ಒಂದ್ ಅಂತಾರೆ, ಮತ್ತೊಮ್ಮೆ ಬೇಡ್ಲಕ್ಕ. ಒಮ್ಮೆ ದೊಡ್ಡ ಮಾಡಿಬಿಟ್ಟಿವಂದ್ರ ಒಂದು 2 ಚಂದ ಹೊಟ್ಟೆ ತುಂಬ್ತೈತಲ್ರಿ. ಹಿಂಗಾಗಿ ನಾ ಇಷ್ಟೇ ಮಾಡ್ತೀನಿ ನೋಡ್ರಿ. ಹಿಂಗೆ ತುಂಬ್ಕೊಂಡ್ ಮಾಡಿದ್ರ ಅಂದ್ರ ಚಂದ ಬರ್ತಾವ್ರಿ ಹೋಳ್ಗಿ. ಒಟ್ಟ ದಂಡಿಗೆ ಹಿಟ್ಟ ಕನಕ ಉಳಿಯಂಗಿಲ್ರಿ, ಮಸ್ತ್ ಆಗ್ತಾವ್ರಿ ಹೋಳ್ಗಿ. ಈಗ ನಮ್ದು ಮುಗ್ಯಾಕನು ಬಂತ್ರಿ ಹೋಳ್ಗಿ ರೀ. ಇಷ್ಟೊಳಗೆ ಎಷ್ಟಾಗಿದ್ದು ಅಂತ ತಿಳ್ಕೊಂಡಿರಿ ಗೊತ್ತೇನ್ರಿ ನೀವು? ಹೇಳ್ರಿ ನೋಡೋಣ. 52 ಹೋಳಿಗೆ ಆಗಿದ್ದು ನೋಡ್ರಿ. ಸಣ್ಣ ಮಾಡಿದ್ರ 65 ಮೇಲೆ ಹಾಕಿದ್ದು. ಈಗ ರೆಡಿ ಆಗ್ಯಾವ ನೋಡ್ರಿ ನಮ್ಮ ಶೇಂಗಾ ಹೋಳ್ಗಿ. ನೋಡ್ರಿ ಎಷ್ಟು ಬೆಸ್ಟ್ ಕಾಣಕತ್ತಾವ. ಮತ್ತು ಸಜ್ಜಿ ರೊಟ್ಟಿ ಒಂದಿಷ್ಟ ಶೇಂಗಾ ಹೋಳ್ಗಿ. 2025 ಸಂಕ್ರಾಂತಿ ನಮ್ದು ಜೋರು ನೋಡ್ರಿ. ಮತ್ತು ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.